ಮನೇನ ಬಿಟ್ಟು ಹೋಗ್ಬೇಕಾದ್ರೆ ತಾನೆ ಲಗೇಜ್ನ ತಗೊಂಡ್ ಹೋಗೋದು. ಅತ್ತೆ ಇಲ್ಲದ ಸಲದೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ ಸುಮ್ನೆ? ಅದು ಲಕ್ಷ್ಮಕ್ಕ ಫೋನ್ ಮಾಡಿದ್ರು. ನೋಡು ಭೂಮಿ, ನಂಗೊಂದು ಫಂಕ್ಷನ್ ಇದೆ, ನಂಗೊಂದು 4 ಜೊತೆ ಸೀರೆ ಬೇಕು, ತಂದ್ಕೊಡು ಅಂತ ಹೇಳಿದ್ರು. ನಾನು ಹೇಳ್ದೆ ಅತ್ತೆ, ನಮ್ಮ ಅತ್ತೆ ಹುಷಾರಿಲ್ಲ, ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದಾರೆ, ನಾನ್ ಬರಕ್ಕಾಗಲ್ಲ, ನೀನೇ ಒಂದು 10 ನಿಮಿಷ ಬಂದು ಹೋಗು ಅಂತ ಹೇಳ್ದೆ. ಅದಕ್ಕೆ ಲಕ್ಷ್ಮಕ್ಕ ಬಂದ್ರು. ಅಲ್ಲ ಲಕ್ಷ್ಮಕ್ಕ? ಹೌದಮ್ಮ. ಅಯ್ಯೋ, ನಾನ್ ಹೇಳೋದೇ ಮರ್ತ್ಬಿಡಿ ನೋಡಿ. ನನ್ ಆಕ್ಚುಲಿ ನನ್ ಹೆಂಡತಿ ನನ್ನ ಹತ್ರ ಹೇಳಿದ್ರು. ನನ್ ಕಣ್ ಮುಂದೆ ಅವಳು ಸೀರೆ ಎಲ್ಲ ಪ್ಯಾಕ್ ಮಾಡಿತ್ತು. ನಿಜವಾಗ್ಲೂ ಇಷ್ಟನೇನೋ? ಅತ್ತೆ, ನೀವ್ ಆಸ್ಪತ್ರೆಯಿಂದ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ತುಂಬಾ ಡೌಟ್ ಪಡ್ತಾ ಇದ್ದೀರಾ ನೀವ್ ನನ್ ಮೇಲೆ. ನೋಡಿ, ನೀವ್ ಹೀಗೆ ಮಾಡಿದ್ರೆ ನಾನು ಯಾವತ್ತೂ ನಿಮ್ ಜೊತೆ ಮಾತಾಡ್ಸಲ್ಲ. ಈ ಭೂಮಿ, ಬಾಯ್ ತಪ್ಪಿಲು ಹೀಗೆಲ್ಲ ಮಾತಾಡ್ಬೇಡ. ಅದಕ್ಕೆ ನನ್ ಮಗ ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅದೇನೋ ಗೊತ್ತಿಲ್ಲ ಕಣೋ, ನಿಮ್ಮಿಬ್ರು ಬುದ್ಧಿ ಬಿರುಕ್ ಬರ್ತಿದ್ಯೇನೋ ಅಂತ ಅಂದ್ಕೊಂಡ್ರೆ ಸಾಕು, ನಾನು ಎದುರು ನಡ್ಕೊಂಡು ಶುರುವಾಗುತ್ತೆ ಕಣೋ. ನೀವ್ ಯಾಕೆ ಇಷ್ಟೊಂದು ಅನ್ವಾಂಟೆಡ್ ಆಗಿ ಟೆನ್ಷನ್ ತಗೊಂತಾ ಇದೀರಾ? ನಾವ್ ಚೆನ್ನಾಗೇ ಇರ್ಬೇಕು. ಸಂಗೀತ, ಯಾಕೆ ಆಯಾಸ ಮಾಡ್ಕೊತೆ? ಟೀ ಕುಡಿ. ಪಲ್ಲವಿ, ಟೀ ಕೊಡು. ಲಕ್ಷ್ಮಕ್ಕ ಬಾ. ಏನೋ ಮಾತಾಡ್ಬೇಕು ಅನ್ಸುತ್ತೆ, ಅದಕ್ಕೆ ನೀನ್ ಟೀ ಕುಡಿಮ್ಮ. ಅಪ್ಪ, ನಂಗೊಂಚೂರು ಸ್ಟೇಷನ್ಗೆ ಹೋಗಿ ಬರ್ತೀನಿ, ನನ್ನ ಟೈಮ್ ಆಯ್ತು. ಹೆಲ್ತ್ ಹುಷಾರ್. ಅಲ್ಲ, ನೀವೆಲ್ರೂ ಸೇರಿ ನನ್ನಿಂದ ಯಾವ ವಿಷಯನೂ ಮುಚ್ಚಿರ್ತಿಲ್ಲ ಅಲ್ವಾ? ಅಕ್ಕ, ಆತರ ಎಲ್ಲ ಏನೂ ಇಲ್ಲ. ನಿಮ್ಗೆ ಟೀ ಕುಡಿ. ಪಲ್ಲವಿ, ಎಲ್ರಿಗೂ ಟೀ ಕೊಡು. ಅಲ್ಲ ಭೂಮಿ, ನಿನ್ನ ಬೆಂಗಳೂರು ಬಸ್ ಹತ್ಸಿ ಬಸ್ ಹೋಗೋ ಗಂಟ ಬಸ್ ಸ್ಟಾಪ್ ಅಲ್ಲೇ ನಾನು ನಿಂತಿದ್ದೆ. ಅದ್ ಯಾವಾಗ ನೀನ್ ಬೆಂಗಳೂರಿಂದ ವಾಪಸ್ ಈ ಮನೆಗೆ ಬಂದೆ? ನಾನು ಬೆಂಗಳೂರಿಗೆ ಹೋಗ್ಲೇ ಇಲ್ಲ ಅಕ್ಕ. ಯಾಕೆ ಭೂಮಿ? ನಾನು ಹತ್ತಿದ್ನಲ್ಲ ಬಸ್ಸು, ಆ ಬಸ್ಸು ನಮ್ಮ ಅತ್ತೆ ಎದ್ದಿದ್ದ ಹಾಸ್ಪಿಟಲ್ ಮುಂದೆನೇ ಹೋಯ್ತು. ಯಾಕೋ ಮನ್ಸು ತಡಿಲಿಲ್ಲ ಲಕ್ಷ್ಮಕ್ಕ. ಹೇಗಿದ್ರು ನಾನು ದೇವಸ್ಥಾನಕ್ಕೆ ಹೋಗಿ ಅತ್ತೆ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ನಲ್ಲ, ಪ್ರಸಾದ ಕುಂಕುಮ ಎರಡು ನನ್ನ ಹತ್ರನೇ ಇತ್ತು. ಅತ್ತೆ ಹತ್ರ ಹೋಗಿ ನಾನು ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಿ ಕುಂಕುಮನ ಅವ್ರ ಹಣೆಗೆ ಹಚ್ಚಿ ಬರೋಣ ಅಂತ ಹೋದೆ ಅಷ್ಟೇ. ಓ ಮೈ ಗಾಡ್, ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಇವ್ರು ಕೋಮದಿಂದ ಹೊರಗಡೆ ಬರ್ತಾ ಇದಾರೆ. ನೀನ್ ತರಕಾರಿ ಹಾಕಿ ಸೂಪ್ ಮಾಡ್ತೀಯಲ್ಲ, ತುಂಬಾ ಚೆನ್ನಾಗಿ ಮಾಡ್ತೀಯ ಭೂಮಿ. ಈಗ ನಿನ್ ಗಂಡನ ಜೊತೆ ಕರ್ಕೊಂಡು ಹೋಗಿ ನಾನು ಕೇಳಿದ್ದನ್ನ ಮಾರಿ ಕಳಿಸು. ದಯವಿಟ್ಟು ಶಾರದಾತ್ತೆಗೋಸ್ಕರ, ಶ್ರವಣ್ ಮಾವನ್ಗೋಸ್ಕರ ಇಲ್ಲಿರೋ ಭೂಮಿ. ನನ್ನ ಹೂವೇನೋ ಮೀರಿ ನನ್ನ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಇನ್ನು ಎಷ್ಟು ದಿನ ಭೂಮಿ ಈ ವನವಾಸ ನಂಗೆ ಗೊತ್ತಿಲ್ಲ ಅಕ್ಕ. ಆದ್ರೆ ನಂಗೆ ಗೊತ್ತಿರೋದು ಒಂದೇ, ನಾನು ಈ ಮನೆ ನಿಜವಾದ ಸೊಸೆ ಅಲ್ಲ. ನನ್ಗೆ ಇಲ್ಲಿರೋ ಯಾವ ಹಕ್ಕು ಇಲ್ಲ ಅನ್ನೋದು. ಸಮಯ ಸಂದರ್ಭ ನೋಡ್ಕೊಂಡು ಯಾವ್ದೋ ಒಂದು ನೆಪ ಹೇಳಿ ಇಲ್ಲಿಂದ ನಾನು ಹೊರಡ್ಬಿಡ್ತೀನಕ್ಕ. ನೋಡಕ್ಕ, ನಾನು ಏನೇ ಮಾಡಿದ್ರು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಯಾರ ಹತ್ರ ಯಾವ ವಿಷಯನೂ ಮಾತಾಡ್ಬೇಡ. ನಾನು ಹೇಳಿದ್ದು ನಿಜನೇ ಭೂಮಿ. ನೀನ್ ಸಿಕ್ಕಾಕೊಂಡಿರೋದು ಸುಳಿಲಿ. ಅದಕ್ಕೆ ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ನಿನ್ನನ್ನು ಹೊರಗಡೆ ಬರಕ್ ಬಿಡ್ತಾ ಇಲ್ಲ. ಈ ಸಂಕಷ್ಟದಿಂದ ನಿನ್ನ ದೇವರೇ ಕಾಪಾಡ್ಬೇಕು ಭೂಮಿ. ನಾನಿನ್ನು ಹೊರಡ್ತೀನಿ, ನನಗೆ ಕೆಲಸ ಇದೆ. ಅಕ್ಕ, 1 ನಿಮಿಷ. ನೀನು ಹಾಗೆ ಹೋದ್ರೆ ನಮ್ಮ ಅತ್ತೆ ಮತ್ತೆ ಅನುಮಾನ ಬರ್ಬೋದು. ಒಂದು ಕೆಲಸ ಮಾಡ್ತೀನಿ, ನಾನೊಂದು 4 ಸೀರೆ ಕಟ್ ಕಳಿಸ್ತೀನಿ. ಬಾ. ಸತ್ಯನಾರಾಯಣ್ ಸರ್, ಇವತ್ತು ಗಾಂಜಾ ಪೆಡ್ಲರ್ಗಳನ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಲ್ವ? ಹೌದು ಸರ್. ಅದರಲ್ಲಿ ಒಬ್ಬ ಡಿಗ್ರಿ ಸ್ಟೂಡೆಂಟ್ ಇದ್ದಾನೆ. ಅವನನ್ನ FIR ಅಲ್ಲಿ ಆಡ್ ಮಾಡ್ಬೇಕು. ಅವನ ಸ್ಟೇಷನ್ ಕರೆಸಿ ನಾನೇ ಒಂದ್ಸಲಿ ಅವನ ಹತ್ರ ಮಾತಾಡ್ತೀನಿ. ಬುದ್ಧಿ ಕಲ್ತ್ರೆ ಒಳ್ಳೇದಲ್ವ, ಒಂದ್ ಚಾನ್ಸ್ ಕೊಡೋಣ. ಅದಕ್ಕೆ ಯಾರ್ಯಾರಿಗೂ ಚಾನ್ಸ್ ಕೊಡ್ತೀಯಂತೆ. ಪಾಪ ನಮ್ ಭೂಮಿಗೆ ಒಂದು ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸತ್ಯನ, ನನಗೆ ಅವ್ರ ಹೆಸರು ಎತ್ಬೇಡಿ ಅಂತ ಹೇಳಿದೀನಿ ನಿಮ್ಗಾಲ. ನಾನು ಅಂತೀರಾ, ಅವಳು ಅಂತೀರಾ. ಈ ಸಂಬಂಧ ಸೆಟ್ ಆಗಲ್ಲ, ಬಿಟ್ಬಿಡಿ ನನ್ನ. ಇನ್ ಯಾವತ್ತಿದ್ರು ನಾವು ಸೇರಲ್ಲ ಅಷ್ಟೇ. ತಾನೊಂದು ಬಗೆದರೆ ದೈವ ಒಂದು ಬಗೆದು ಅಂತಾರೆ. ಹಾಗೆ ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೂ ಕೂಡ ನೀವಿಬ್ರು ಗಂಡ ಹೆಂಡತಿಯಾಗಿರ್ಬೇಕು ಅನ್ನೋದು ನನ್ನ ಆಶಯ. ನೋಡಪ್ಪ, ಸುಮ್ನೆ ಅದನ್ನೇ ಹೇಳಿ ಹೇಳಿ ನನ್ನ ಇರಿಟೇಟ್ ಮಾಡ್ಬೇಡಿ ಸತ್ಯನ. ನಾನು ಅಂತೀರಾ, ಅವಳು ಅಂತೀರಾ. ಅವಳು ಈಸ್ಟ್ ಆದ್ರೆ ನಾನು ವೆಸ್ಟ್, ನಾನು ನಾರ್ತ್ ಆದ್ರೆ ಅವಳು ಸೌತ್. ಅಮ್ಮ ಅಜಿತ, ನಿನ್ನ ಭೂಮಿ ಮಧ್ಯೆ ಏನಾದ್ರೂ ಸಮಸ್ಯೆನೇನೋ? ಪ್ರಾಬ್ಲಮ್ ಆ ತರದ್ದೆಲ್ಲ ಏನಿಲ್ಲಮ್ಮ. ನಾವು ಪರ್ಫೆಕ್ಟ್ ಕಪಲ್. ಯಾಕೆ ಈ ತರ ಡೌಟ್ ಎಲ್ಲ ಬರ್ತಿದೆ ನಿಂಗೆ? ಮತ್ತೆ ಅವಳು ಯಾಕೋ ನಿಂಟ್ರನ್ನ ಬಿಟ್ಟು ಶಾರದಾ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ? ಅಜಿತ, ಬೆಳಗ್ಗೆ ಅವಳನ್ನ ಶಾರದಾ ರೂಮಲ್ಲೇ ನೋಡ್ದೆ. ನಾನ್ ಕೇಳಿದ್ರೆ ಫೋನ್ ಚಾರ್ಜ್ ಹಾಕಿದ್ದೆ ಅತ್ತೆ ಅಂತ ಹೇಳಿದ್ಲು. ಡೌಟ್ ಬಂದು ನಚ್ಚೆ ಕೇಳ್ದೆ ಕಣೋ. ಯಾಕಮ್ಮ ಶಾರದಾ ಅತ್ತೆ ರೂಮ್ಗೆ ಭೂಮಿ ಅದಕ್ಕೆ ಹೋಗ್ಬಾರ್ದ ಅಂತ ಕೇಳ್ತಾರೆ. ನನಗೆ ಯಾಕೋ ಇವ್ರು ಬರ್ತಾನೆ ನೋಡಿದ್ರೆ ನಿಮ್ಮಿಬ್ರ ಮಧ್ಯೆ ಏನೂ ಸರಿ ಇಲ್ಲ ಅಂತ ಅನುಮಾನ ಬರ್ತಿದೆ ಕಣೋ. ಅಜಿತ, ನನ್ ಮಗ ನನ್ನಿಂದ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆಯಿಂದ ಕೇಳ್ತಿದ್ದೀನಿ. ನಿಜ ಹೇಳೋ, ನಿಮ್ಮಿಬ್ರ ಮಧ್ಯೆ ಯಾವ ತರ ಸಮಸ್ಯೆನೂ ಇಲ್ಲ ಅಲ್ವಾ? ಅಯ್ಯೋ ಅಮ್ಮ, ನೀವು ಡೌಟ್ ಪಡ್ತಿರೋ ತರ ಏನು ಇಲ್ಲಮ್ಮ. ನಾವು ತುಂಬಾ ಚೆನ್ನಾಗಿದ್ದೀವಿ. ನಾವು ಆಧುನಿಕ ರೋಮಿಯೋ ಜೂಲಿಯಟ್. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಭೂಮಿ, ನಾನ್ ಸ್ಟೇಷನ್ ಇಂದ ಬರ್ಬೇಕಾದ್ರೆ ಸಾಹೇಬ್ರೆ ನೀವು ಬರ್ಬೇಕಾದ್ರೆ ಮಲಗಿ ಹೋಗೋ ತರದ್ ಮಿಸ್ಸೇ ಮಾಡ್ಬಾರ್ದು ಅಂತಿಲ್ಲ ಹೇಳೋಳು. ನಿಮಗ್ ನೋಡಿದ್ರೆ ಏನೇನೋ ಡೌಟ್ಸ್, ಹಾಗೆಲ್ಲ ಏನಿಲ್ಲಮ್ಮ. ನಿಜನೇನೋ? 200%. ಹೌದಾ? ಸರಿ, ಹಾಗಾದ್ರೆ ನೀವ್ 1 ನಿಮಿಷ ಲೈವ್ ಅಲ್ಲೇ ಇರು. ಭೂಮಿ, ಭೂಮಿ ಅತ್ತೆ ನಿದ್ದೆ ಮಾಡ್ತಿದ್ಯಾ? ಇಲ್ಲ ಅತ್ತೆ, ಏನಾದ್ರು ಬೇಕಿತ್ತಾ? ಇಲ್ಲ ಇಲ್ಲ, ನನಗೇನು ಬೇಡ. ನೋಡು, ಅಜಿತ ಲೈನ್ ಅಲ್ಲಿ ಇದ್ದಾನೆ. ನಿಮ್ ರೂಮ್ ನ ಬಿಟ್ಟು ನೀನ್ ಯಾಕೆ ಶಾರದಾ ರೂಮ್ ಅಲ್ಲಿ ಇದೆಯಾ ಅಂತ ಪ್ರಶ್ನೆ ಕೇಳ್ತಿದ್ದಾನೆ. ತಗೋ, ಆ ಪ್ರಶ್ನೆಗೆ ನೀನೇ ಉತ್ತರ ಕೊಡು. ಏನತ್ತೆ ಅತ್ತೆ, ತಗೋ ಮಾತಾಡು ಮಾತಾಡು. ಸಾಹೇಬ್ರೆ, ಮನೆಗ್ ಬೇಗ ಬನ್ನಿ. ಅತ್ತೆ, ಮೋಡ ಆಗ್ಬಿಟ್ಟಿದೆ. ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೆ. 1 ನಿಮಿಷ ತಗೊಂಡು ಹಾಕ್ತೀನಿ. ಅಲ್ಲ ಭೂಮಿ, 1 ನಿಮಿಷ. ಶ್ರವಣ, ನೋಡ್ದೆ ಅವಳನ್ನ ಹೇಗ್ ನೆಪ ಹೇಳ್ಬಿಟ್ಟು